ಕೆಎಲ್ ರಾಹುಲ್ಗೆ ಟೀಮ್ ಇಂಡಿಯಾದಲ್ಲಿ ಏನಾಗುತ್ತಿದೆ? ಸ್ಥಾನ ಬದಲಾವಣೆಯಿಂದ ಕೆರಿಯರ್ಗೆ ಸಂಕಷ್ಟವೇ? ಹೌದು, ಟೀಮ್ ಇಂಡಿಯಾದ ಅತ್ಯಂತ ಪ್ರತಿಭಾನ್ವಿತ ಬ್ಯಾಟರ್ಗಳಲ್ಲಿ ಒಬ್ಬರಾದ ಕೆಎಲ್ ರಾಹುಲ್ ಬಗ್ಗೆ ಮತ್ತೊಂದು ದೊಡ್ಡ ಚರ್ಚೆ ಇದೀಗ ಶುರುವಾಗಿದೆ. ಇದಕ್ಕೆ ಕಾರಣ ಇಂಗ್ಲೆಂಡ್ ಸೀರೀಸ್ನಲ್ಲಿ ಕೆಎಲ್ ರಾಹುಲ್ಗೆ ಮ್ಯಾನೇಜ್ಮೆಂಟ್ ನಡೆಸಿಕೊಂಡ ರೀತಿಯಿಂದಾಗಿ. ಹೌದು, ಕೆಎಲ್ ರಾಹುಲ್ ನಿಜವಾಗಿಯೂ ತಂಡದ ಪ್ರಮುಖ ಬ್ಯಾಟರ್ ಆಗಿದ್ದಾರಾ, ಅಥವಾ ಅವರ ಬ್ಯಾಟಿಂಗ್ ಕ್ರಮಾಂಕವನ್ನು ಪದೇ ಪದೇ ಬದಲಾಯಿಸುವುದರಿಂದ ಅವರ ಪ್ರತಿಭೆಗೆ ಅನ್ಯಾಯವಾಗುತ್ತಿದೆಯಾ? ಇಂದು ಇದೇ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಕೆಎಲ್ ರಾಹುಲ್ ತಮ್ಮ ವೃತ್ತಿ ಜೀವನದಲ್ಲಿ ಟೀಮ್ ಇಂಡಿಯಾಗಾಗಿ ಓಪನರ್ ಆಗಿಯೂ ಆಡಿದ್ದಾರೆ. 3ನೇ ಕ್ರಮಾಂಕದಲ್ಲೂ ಬ್ಯಾಟಿಂಗ್ ಮಾಡಿದ್ದಾರೆ. 4ನೇ, 5ನೇ ಮತ್ತು 6ನೇ ಕ್ರಮಾಂಕದಲ್ಲಿ ತಂಡಕ್ಕೆ ಅವಶ್ಯಕತೆ ಬಿದ್ದಾಗಲ್ಲ ಅಗತ್ಯಕ್ಕೆ ತಕ್ಕಂತೆ ಜವಾಬ್ದಾರಿಯನ್ನು ಹೊತ್ತು ಬ್ಯಾಟಿಂಗ್ ಆಡಿದ್ದಾರೆ. ಅವರ ಅಂತಾರಾಷ್ಟ್ರೀಯ ದಾಖಲೆಗಳನ್ನೇ ನೋಡಿದರೆ ಅದಕ್ಕೆಲ್ಲ ಉತ್ತರಗಳು ಸಿಗ್ತವೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 12 ಶತಕಗಳು, ಏಕದಿನದಲ್ಲಿ ಸುಮಾರು 49ರ ಸರಾಸರಿಯಲ್ಲಿ 8 ಶತಕಗಳು, ಟಿ20 ಕ್ರಿಕೆಟ್ನಲ್ಲಿ 2 ಶತಕಗಳು ಅವರ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸುತ್ತೆ. ಇನ್ನು ಐಪಿಎಲ್ ನಲ್ಲೂ ಕೂಡ ಅವರು 4600ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿದ್ದಾರೆ. ಅಲ್ಲೂ ಸಹ 6 ಶತಕಗಳನ್ನ ಸಿಡಿಸಿದ್ದಾರೆ. ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಒಬ್ಬ ಸಾಮಾನ್ಯ ಬ್ಯಾಟರ್ ಇಷ್ಟು ದೊಡ್ಡ ಮಟ್ಟದ ಆಟವನ್ನು ಆಡೋದಕ್ಕೂ ಸಾಧ್ಯವಿಲ್ಲ. ಇದೇ ವಿಷಯ ಇದೀಗ ರಾಹುಲ್ ವಿಚಾರದಲ್ಲಿ ಚರ್ಚೆ ಆಗ್ತಿರೋದು. ಹೌದು, ಕ್ರಿಕೆಟ್ ತಜ್ಞರು ಮತ್ತು ಮಾಜಿ ಆಟಗಾರರ ಅಭಿಪ್ರಾಯ ಏನಂದ್ರೆ, ಒಬ್ಬ ಬ್ಯಾಟರ್ಗೆ ನಿರಂತರವಾಗಿ ಒಂದೇ ಕ್ರಮಾಂಕದಲ್ಲಿ ಅವಕಾಶ ನೀಡಿದರೆ ಮಾತ್ರ ಅವನಿಂದ ಅತ್ಯುತ್ತಮ ಪ್ರದರ್ಶನ ನಿರೀಕ್ಷಿಸಬಹುದು. ರಾಹುಲ್ ಹಲವು ಬಾರಿ ಒತ್ತಡದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಆದರೂ ಪ್ರತಿಯೊಂದು ಸರಣಿಯಲ್ಲೂ ಅವರ ಬ್ಯಾಟಿಂಗ್ ಕ್ರಮಾಂಕ ಬದಲಾಗುತ್ತಿರುವುದು ಅಭಿಮಾನಿಗಳ ಜೊತೆಯಲ್ಲಿ ಕ್ರಿಕೆಟ್ ಪಂಡಿತರಲ್ಲಿಯೂ ಸಹ ಪ್ರಶ್ನೆಗಳು ಏಳೋದಕ್ಕೆ ಕಾರಣವಾಗಿದೆ. ಇತ್ತೀಚಿನ ಪಂದ್ಯಗಳಲ್ಲಿಯೂ ಕೆಲವರು ರಾಹುಲ್ನನ್ನು ಮಧ್ಯಮ ಕ್ರಮಾಂಕದಲ್ಲಿ ಬಳಸುವ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ಏಕೆಂದರೆ ರನ್ ಚೇಸ್ನಲ್ಲಿ ಅವರ ಶಾಂತವಾಗಿ ಇನ್ನಿಂಗ್ಸ್ ಕಟ್ಟುವ ಸಾಮರ್ಥ್ಯ ಹೊಂದಿದ್ದಾರೆ ಎಂಬುದು ಹಲವು ಬಾರಿ ಸಾಬೀತಾಗಿದೆ. ಮತ್ತೊಂದೆಡೆ ತಂಡದ ಸಂಯೋಜನೆ, ಹೊಸ ಆಟಗಾರರಿಗೆ ಅವಕಾಶ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಬ್ಯಾಟಿಂಗ್ ಕ್ರಮಾಂಕ ಬದಲಾಯಿಸುವುದು ಸಹಜ ಎನ್ನುವ ಅಭಿಪ್ರಾಯವೂ ಇದೆ. ಆದರೆ ರಾಹುಲ್ ಹಲವು ಬಾರಿ ಒತ್ತಡದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಉದಾಹರಣೆಗೆ 2023ರ ಏಷ್ಯಾ ಕಪ್ನಲ್ಲಿ ಅವರು 111 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದ್ರು. 2023ರ ಕಪ್ನಲ್ಲಿ ಕೂಡ 11 ಪಂದ್ಯಗಳಿಂದ 452 ರನ್ ಗಳಿಸಿ ಸರಾಸರಿ 75ಕ್ಕೂ ಹೆಚ್ಚು ರನ್ಗಳನ್ನ ದಾಖಲಿಸಿದ್ರು. ವಿಕೆಟ್ ಕೀಪಿಂಗ್ ನಲ್ಲಿಯೂ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರು. ಆದರೂ ಪ್ರತಿಯೊಂದು ಸರಣಿಯಲ್ಲೂ ಅವರ ಬ್ಯಾಟಿಂಗ್ ಕ್ರಮಾಂಕ ಬದಲಾಗುತ್ತಿರುವುದು ಅಭಿಮಾನಿಗಳ ಪ್ರಶ್ನೆಗೆ ಕಾರಣವಾಗಿದೆ. ಇನ್ನು ಇದೇ ವಿಚಾರವಾಗಿ ಕ್ರಿಕೆಟ್ ದಿಗ್ಗಜ ಶ್ರೀಕಾಂತ್ ಕೂಡ ಒಂದು ಮಾತನ್ನ ಆಡಿದ್ದಾರೆ. ಕೆಎಲ್ ರಾಹುಲ್ ವೃತ್ತಿ ಜೀವನವನ್ನು ಹಾಳು ಮಾಡುತ್ತಿದ್ದೀರಿ ಎಂದು ಬಿಸಿಸಿಐ ಮತ್ತು ಕ್ರಿಕೆಟ್ ಮ್ಯಾನೇಜ್ಮೆಂಟ್ಗೆ ಕಟುವಾಗಿ ಹೇಳಿದ್ದಾರೆ. ಹೌದು, ಬಿಗ್ ಚೇಸ್ ಟೈಮ್ಗಳಲ್ಲಿ ರಾಹುಲ್ ಅನ್ನು 6ನೇ ಕ್ರಮಾಂಕದಲ್ಲಿ ಯಾರಾದರೂ ಕಳಿಸ್ತಾರ? ಟಫ್ ರನ್ ಚೇಸ್ ಟೈಮ್ನಲ್ಲಿ ಟೀಮ್ಗೆ ಎಷ್ಟೋ ಬಾರಿ ಗೆಲುವನ್ನು ತಂದುಕೊಟ್ಟಿರೋ ಆಟಗಾರ. ಅತ್ತ ಸಂಜು ಮತ್ತು ವೈಭವ್ನನ್ನು ಹೇಗೆ ಹಾಳು ಮಾಡಿದ್ದೀರೋ ಈಗ ಅದೇ ರೀತಿ ರಾಹುಲ್ನ ಹಾಳು ಮಾಡುತ್ತಿದ್ದೀರಿ. ರಾಹುಲ್ 6-7ನೇ ಕ್ರಮಾಂಕದ ಆಟಗಾರನಲ್ಲ. ಇನ್ನು ಇಂಗ್ಲೆಂಡ್ನ ಕೊನೆಯ ಮ್ಯಾಚ್ನಲ್ಲಿ ಆತನ ಬಾಡಿ ಲ್ಯಾಂಗ್ವೇಜ್ ಆತಂಕದಲ್ಲಿದ್ದ ಆಟಗಾರನಂತೆ ಕಾಣುತ್ತಿತ್ತು. ಆತನಿಗೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಮಾಜಿ ಕ್ರಿಕೆಟರ್ ಕೃಷ್ಣಮಾಚಾರಿ ಶ್ರೀಕಾಂತ್ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ತಂಡದ ಸಂಯೋಜನೆ, ಹೊಸ ಆಟಗಾರರ ಅವಕಾಶ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಬ್ಯಾಟಿಂಗ್ ಕ್ರಮಾಂಕ ಬದಲಾಯಿಸುವುದು ಸಹಜ ಎನ್ನುವ ಅಭಿಪ್ರಾಯವೂ ಇದೆ. ಟೀಮ್ ಇಂಡಿಯಾದಲ್ಲಿ ಸ್ಪರ್ಧೆ ಹೆಚ್ಚಿರುವುದರಿಂದ ಒಂದೇ ಸ್ಥಾನವನ್ನು ಕಾಯ್ದುಕೊಳ್ಳುವುದು ಕೂಡ ಸುಲಭವಲ್ಲ. ಹೀಗಾಗಿ ಇದು ಕೇವಲ ಒಬ್ಬ ಆಟಗಾರನ ವಿಷಯವಲ್ಲ, ತಂಡದ ಸಮತೋಲನ ಮತ್ತು ಭವಿಷ್ಯದ ಸಂಯೋಜನೆಯ ಭಾಗವೂ ಆಗಿದೆ ಅಂತ ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ಗೆ ಒಂದೇ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ನಿರಂತರ ಅವಕಾಶ ನೀಡಬೇಕಾ, ಅಥವಾ ತಂಡದ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ಕ್ರಮಾಂಕದಲ್ಲಿ ಆಡಿಸುವ ನಿರ್ಧಾರವನ್ನು ಮಾಡೋದು ಸರಿನಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.